2009ರಲ್ಲಿ ಪೊಲೀಸರು ಇವರನ್ನು ಬಂಧನ ಮಾಡಿದಾಗ ಕಡಿಮೆ ಅಂದ್ರೆ 20ಕ್ಕಿಂತ ಹೆಚ್ಚು ಮಹಿಳೆಯರನ್ನು ಸರಿಯಾಗಿ ಪ್ಲಾನ್ ಮಾಡಿ ಪೂರ್ವಯೋಜಿತವಾಗಿ ಈತ ಕೊಲೆ ಮಾಡಿದ್ದ. ಪ್ರತಿಯೊಂದು ಹೆಣ್ಣು ಮಕ್ಕಳನ್ನು ಕೂಡ ದೈಹಿಕವಾಗಿ ಉಪಯೋಗಿಸಿದ ನಂತರ ಸೈನೈಡ್ ಕೊಟ್ಟು ಆತ ಕೊಲೆ ಮಾಡ್ತಾ ಇದ್ದ. ಈ ಕತೆ ಭಾರತದಲ್ಲಿಯೇ ಆತಂಕವನ್ನು ಸೃಷ್ಟಿಸಿದ ಸೀರಿಯಲ್ ಕಿಲ್ಲರ್ ಮಂಗಳೂರಿನ ಸೈನೈಡ್ ಮೋಹನ್ ಅವರ ಕಥೆಯಾಗಿದೆ. ಇತ್ತೀಚೆಗೆ ಮಲಯಾಳಂ ಸಿನಿಮಾದಲ್ಲಿ ಮಮ್ಮೂಟಿ ನಟಿಸಿದ ಕಲೆಂಗಲ್ ಎಂಬ ಸಿನಿಮಾ ಬಿಡುಗಡೆ ಆದ ನಂತರ ಸೈನೈಡ್ ಮೋಹನ್ ಎಂಬ ವ್ಯಕ್ತಿಯ ಕತೆ ಮತ್ತೆ ಬೆಳಕಿಗೆ ಬಂದಿದೆ. ಈಗಾಗಲೇ ಈತನ ಬಗ್ಗೆ ಹಲವಾರು ಸಿನಿಮಾಗಳು ಕೂಡ ಬಂದಿದೆ, ವೆಬ್ ಸೀರೀಸ್ ಕೂಡ ಬಂದಿದೆ. ಸೈನೈಡ್ ಮೋಹನ್ ಅವರ ಕತೆ ಹೇಗೆ ಒಬ್ಬ ಅಧ್ಯಾಪಕರಾಗಿದ್ದವರು, ಸರ್ಕಾರಿ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದವರು ಭಾರತವೇ ಬೆಚ್ಚಿ ಬೀಳಿಸುವ ಇಷ್ಟೊಂದು ದೊಡ್ಡ ಸೀರಿಯಲ್ ಕಿಲ್ಲರ್ ಆಗಿ ಹೇಗೆ ಬದಲಾದ್ರು ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಕೆಳಗಿರುವ ಕಪ್ಪು ಬಟನ್ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಆ ಮೂಲಕ ನಾವು ಮಾಡುವಂತಹ ಎಲ್ಲ ವಿಡಿಯೋಸ್ಗಳು ನಿಮಗೆ ಮೊದಲು ತಲುಪುತ್ತೆ. 2003ರಿಂದ 2009ರ ಮಧ್ಯದಲ್ಲಿ ಕರ್ನಾಟಕದ ಮಂಗಳೂರು ಮತ್ತು ಇತರ ಭಾಗದಲ್ಲಿ ಹಲವಾರು ದಿನಗಳಿಂದ ಮಹಿಳೆಯರು ನಾಪತ್ತೆಯಾಗ್ತಾ ಇದ್ರು. ಬೇರೆ ಬೇರೆ ಊರಿನಲ್ಲಿ ಹೆಣ್ಣು ಮಕ್ಕಳು ಕಾಣೆಯಾಗ್ತಾ ಇದ್ರು ಮತ್ತು ಅವರು ಕಾಣೆಯಾದ ಕೆಲವು ದಿನಗಳ ನಂತರ ಅವರ ಶವಗಳು ಬಸ್ ಸ್ಟ್ಯಾಂಡ್ ಶೌಚಾಲಯದಲ್ಲಿ ಸಾರ್ವಜನಿಕ ಪ್ರದೇಶದಲ್ಲಿ ಸಿಗ್ತಾ ಇತ್ತು. ಪೊಲೀಸರು ಮತ್ತು ವೈದ್ಯರಿಗೆ ಅವರ ಶವಗಳನ್ನು ಪೋಸ್ಟ್ ಮಾರ್ಟಮ್ ಮತ್ತು ಇತರ ವೈದ್ಯಕೀಯ ಪರೀಕ್ಷೆ ಮಾಡಿದಾಗ ಅಸಹಜ ವಿಷಯಗಳು ಏನು ಕೂಡ ಗೊತ್ತಾಗ್ತಾ ಇರಲಿಲ್ಲ. ಈ ಕಾರಣದಿಂದ ಪೊಲೀಸರಿಗೆ ಇದು ಸಹಜ ಆತ್ಮಹತ್ಯಾ ಸಾವು ಅಂತ ಪೊಲೀಸರು ಈ ಪ್ರಕರಣವನ್ನು ದಾಖಲಿಸ್ತಾ ಇದ್ರು. ಹೀಗೆ ಪೊಲೀಸರಿಗೆ ಹಲವಾರು ಶವಗಳು ಸಿಕ್ಕಿದಾಗ ಈ ಒಂದು ಪ್ರಕರಣವನ್ನು ಸೂಕ್ಷ್ಮವಾಗಿ ತನಿಖೆಯನ್ನು ಮಾಡ್ತಾರೆ. ಆವಾಗ ಪೊಲೀಸರಿಗೆ ಒಂದು ಕಾಮನ್ ಆದಂತಹ ವಿಚಾರ ಸಿಗುತ್ತೆ, ಅದುವೇ ಅವರೆಲ್ಲರೂ ಸತ್ತದ್ದು ಸೈನೈಡ್ ತಿಂದು ಆಗಿತ್ತು ಎಂದು. ಆದರೆ ಪೊಲೀಸರಿಗೆ ಅರ್ಥ ಆಗಲಿಲ್ಲ, ಯಾರು ಇದನ್ನು ಮಾಡಿದ್ದು, ಯಾಕೆ ಇದನ್ನು ಮಾಡಿದ್ದು. ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದಾಗ ಕೊನೆಯದಾಗಿ ಪೊಲೀಸರ ಮುಂದೆ ಬರುವಂತಹ ಆರೋಪಿ ಒಬ್ಬ ಸರ್ಕಾರಿ ಶಾಲೆಯ ಅಧ್ಯಾಪಕರಾಗಿದ್ದ ಮೋಹನ್ ಕುಮಾರ್ ವಿವೇಕಾನಂದ ಎಂಬುವರಾಗಿದ್ರು. ಹೇಗೆ ಒಬ್ಬ ಸರ್ಕಾರಿ ಶಾಲೆಯ ಅಧ್ಯಾಪಕ ದೇಶವೇ ತಿರುಗಿ ನೋಡುವ ಸೀರಿಯಲ್ ಕಿಲ್ಲರ್ ಸೈನೈಡ್ ಮೋಹನ್ ಆಗಿ ಪರಿವರ್ತರಾದರು ಎಂಬುದನ್ನು ನೋಡುವುದಾದ್ರೆ 1963ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಕನ್ಯಾನ ಎಂಬ ಗ್ರಾಮದಲ್ಲಿ ಮೋಹನ್ ಕುಮಾರ್ ಅವರು ಹುಟ್ಟುತ್ತಾರೆ. ಒಂದು ಸಾಧಾರಣ ಮಿಡಲ್ ಕ್ಲಾಸ್ನ ಕುಟುಂಬದಲ್ಲಿ ಹುಟ್ಟಿದ ಅವರ ತಂದೆ ತಾಯಿಗಳು ಕೂಲಿ ಕಾರ್ಮಿಕರಾಗಿದ್ದರು. ಮೋಹನ್ನ ತಂದೆ ತಾಯಿಗಳು ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ತನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ರು. ಯಾಕೆಂದ್ರೆ ಆ ಕಾಲದಲ್ಲಿ ಮಕ್ಕಳಿಗೆ ಎಜುಕೇಶನ್ ಅನ್ನು ಯಾರು ಕೂಡ ಕೊಡ್ತಾ ಇರಲಿಲ್ಲ. ಒಂದು ವಯಸ್ಸಿಗೆ ಬಂದ ನಂತರ ಅವರನ್ನು ಕೆಲಸಕ್ಕೆ ಸಣ್ಣ ಸಣ್ಣ ಕೆಲಸಕ್ಕೆ ಕಳುಹಿಸ್ತಾ ಇದ್ರು. ಆದರೆ ಮೋಹನ್ನ ತಂದೆ ತಾಯಿಗಳು ಅವರ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡ್ತಾರೆ. ಮೋಹನ್ ಕಲಿಕೆಯಲ್ಲೂ ಕೂಡ ಮುಂದೆ ಇರ್ತಾನೆ ಮತ್ತು ವಿದ್ಯಾಭ್ಯಾಸ ಮುಗಿಸಿದ ನಂತರ ಆತನಿಗೆ 1984ರಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅಧ್ಯಾಪಕರಾಗಿ ಕೆಲಸ ಸಿಗುತ್ತೆ. ಇವರು ಸರ್ಕಾರಿ ಶಾಲೆಯಲ್ಲಿ ಅಧ್ಯಾಪಕರಾಗಿದ್ದ ಕಾರಣ ಇವರಿಗೆ ಊರಿನ ಜನರೆಲ್ಲರೂ ಕೂಡ ತುಂಬಾ ರೆಸ್ಪೆಕ್ಟ್ ಅನ್ನು ಕೊಡ್ತಾ ಇದ್ರು. ಇವರನ್ನು ಒಂದು ಐಕಾನ್ ತರ ನೋಡ್ತಾ ಇರ್ತಾರೆ. ಹೀಗೆ ವರ್ಷಗಳು ಉರುಳುತ್ತೆ. ಮೋಹನ್ ಕುಮಾರ್ ಅವರಿಗೆ 2 ಮದುವೆ ಆಗ್ತದೆ. 2 ಕುಟುಂಬದಲ್ಲೂ ಕೂಡ ಮೋಹನ್ ಕುಮಾರ್ ಒಳ್ಳೆಯ ಒಬ್ಬ ಕುಟುಂಬದ ವ್ಯಕ್ತಿಯಾಗಿದ್ದ, ಒಳ್ಳೆಯ ಗಂಡನಾಗಿದ್ದ, ಉತ್ತಮ ತಂದೆಯಾಗಿ ಇರ್ತಾನೆ. ಒಳ್ಳೆಯ ರೀತಿಯಲ್ಲಿ ಕುಟುಂಬವನ್ನು ಮುಂದುವರಿಸ್ತಾ ಹೋಗ್ತಾನೆ. ತಾನು ಕಲಿಸುತ್ತಿದ್ದ ಶಾಲೆಯಲ್ಲೂ ಕೂಡ ಆತ ಒಳ್ಳೆಯ ಹೆಸರನ್ನು ತೆಗೆದುಕೊಳ್ತಾನೆ, ಒಳ್ಳೆಯ ಸಹ ಉದ್ಯೋಗಿ ಕೂಡ ಆಗಿರ್ತಾನೆ. ಆದರೆ ಇವನ ಪ್ರಾಮಾಣಿಕ ಮುಖದ ಹಿಂದೆ ಒಂದು ಕಪ್ಪು ಮುಖ ಬೇರೆನೇ ಇತ್ತು. ಅದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಈ ಸೈನೈಡ್ ಮೋಹನ್ ಹೆಣ್ಣು ಮಕ್ಕಳನ್ನು ಸಾಯಿಸುವುದಕ್ಕಿಂತ ಮೊದಲು ಆತನಿಗೊಂದು ಪ್ರೀತಿ ಇರುತ್ತೆ. ಆಕೆ ಆತನ ಪ್ರೀತಿಯನ್ನು ಒಪ್ಪದ ಕಾರಣ ಆತ ಆ ಹುಡುಗಿಯನ್ನು ಒಂದು ನದಿಯ ಕೆಳಗಡೆ ದೂಡಿ ಹಾಕಿ ಸಾಯಿಸಲು ಪ್ರಯತ್ನ ಮಾಡ್ತಾನೆ. ಈ ಕಾರಣದಿಂದ ಮೋಹನನ್ನು ಆ ಕಾಲದಲ್ಲಿ ಪೊಲೀಸರು ಬಂಧನ ಮಾಡ್ತಾರೆ. ಯಾವಾಗ ಆತ ಜೈಲಿನಲ್ಲಿ ಇರ್ತಾನೆ ಆ ಸಂದರ್ಭದಲ್ಲಿ ಆತನ ಲೈಫ್ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಸಿಗುತ್ತೆ. ಜೈಲಿನಲ್ಲಿ ಆತನಿಗೆ ಒಬ್ಬ ಸ್ನೇಹಿತ ಸಿಗ್ತಾನೆ. ಅವನು ಒಬ್ಬ ಚಿನ್ನದ ವ್ಯಾಪಾರಿಯಾಗಿದ್ದ. ಆ ವ್ಯಾಪಾರಿಯಿಂದ ಹಲವಾರು ವಿಷಯಗಳನ್ನು ಈತ ತಿಳಿದುಕೊಳ್ತಾನೆ. ಪ್ರತ್ಯೇಕವಾಗಿ ಸೈನೈಡ್ ಬಗ್ಗೆ ಆ ಚಿನ್ನದ ವ್ಯಾಪಾರಿ ಮೋಹನನಿಗೆ ತಿಳಿಸ್ತಾರೆ. ಮನುಷ್ಯನ ದೇಹದಲ್ಲಿ ಆಕ್ಸಿಜನ್ ಅನ್ನು ನಿಲ್ಲಿಸುವಂತಹ ಶಕ್ತಿ ಇರುವುದು ಸೈನೈಡ್ಗೆ ಅಂತ ಮೋಹನನಿಗೆ ಗೊತ್ತಾಗ್ತದೆ. ಈ ವಿಷಯವನ್ನು ಅರಿತ ಮೋಹನ್ ನಂತರ ಜೈಲಿನಿಂದ ಸಾಕ್ಷಿ ಆಧಾರಗಳ ಕೊರತೆಯಿಂದ ಹೊರಗೆ ಬರ್ತಾನೆ. ಜೈಲಿನಿಂದ ಹೊರಗೆ ಬಂದ ಮೋಹನ್ ಸೈನೈಡ್ ಬಗ್ಗೆ ರಿಸರ್ಚ್ ಮಾಡಲು ಪ್ರಾರಂಭಿಸ್ತಾನೆ. ಈ ಸೈನೈಡ್ ಅನ್ನು ಖರೀದಿ ಮಾಡಲು ಆತ ನಾನು ಚಿನ್ನದ ವ್ಯಾಪಾರಿ ಅಂತ ಹೇಳಿ ಖರೀದಿ ಮಾಡ್ತಾನೆ. ಸೈನೈಡ್ ಅನ್ನು ಸಾಮಾನ್ಯವಾಗಿ ಚಿನ್ನದ ಹೊಳಪು ಬರಲು ಯೂಸ್ ಮಾಡ್ತಾರೆ. ನಂತರ ಇದರ ಬಗ್ಗೆ ಸಂಪೂರ್ಣ ನಾಲೆಜ್ ಅನ್ನು ಪಡೆದ ಮೋಹನ್ ಮಹಿಳೆಯರನ್ನು ಹುಡುಕಲು ಪ್ರಾರಂಭಿಸ್ತಾನೆ.
ಇಲ್ಲಿ ಕೂಡ ನಾವು ಆತನ ಪ್ಯಾಟರ್ನ್ ಅನ್ನು ನೋಡುವುದಾದ್ರೆ 22ರಿಂದ 30 ವಯಸ್ಸಿನ ಒಳಗಿನ ಮಹಿಳೆಯರನ್ನು ಆತ ಟಾರ್ಗೆಟ್ ಮಾಡ್ತಾನೆ. ಆರ್ಥಿಕವಾಗಿ ತುಂಬಾ ಕಷ್ಟದಲ್ಲಿರುವ ಮಹಿಳೆಯರನ್ನು ಟಾರ್ಗೆಟ್ ಮಾಡ್ತಾನೆ. ಇದರಲ್ಲಿ ಮನೆ ಕೆಲಸ ಮಾಡುವಂಥದ್ದು, ಸಣ್ಣ ಸಣ್ಣ ಕೆಲಸವನ್ನು ಹುಡುಕ್ತಾ ಇರುವ ಮಹಿಳೆಯರನ್ನು ಟಾರ್ಗೆಟ್ ಮಾಡ್ತಾನೆ. ಆತ ಆ ಮಹಿಳೆಯರ ಬಳಿ ಹೋಗಿ ತನ್ನ ಹೆಸರನ್ನು ಬೇರೆ ಬೇರೆ ರೀತಿಯಾಗಿ ಹೇಳಿಕೊಳ್ತಾನೆ. ಲೈಕ್ ಎಜುಕೇಶನ್ ಇರುವಂತಹ ವ್ಯಕ್ತಿ, ಒಳ್ಳೆಯ ಸರ್ಕಾರಿ ಉದ್ಯೋಗದಲ್ಲಿರುವ ರೀತಿಯಾಗಿ ಆತ ನಟನೆಯನ್ನು ಮಾಡ್ತಾನೆ. ಆತ ತಾನು ಭೇಟಿಯಾಗುತ್ತಿದ್ದ ಮಹಿಳೆಯರಲ್ಲಿ ಎಲ್ಲರಲ್ಲೂ ಕೂಡ ನಾನು ನಿಮ್ಮನ್ನು ಮದುವೆಯಾಗಲು ನೀವು ನನಗೆ ಏನು ಕೂಡ ವರದಕ್ಷಿಣೆ ಕೊಡುವುದು ಬೇಡ ಅಂತ ಹೇಳ್ತಾನೆ. ಆ ಕಾಲದಲ್ಲಿ ಮಹಿಳೆಯರನ್ನು ವರದಕ್ಷಿಣೆ ಇಲ್ಲದೆ ಯಾರು ಕೂಡ ಮದುವೆಯಾಗ್ತಾ ಇರಲಿಲ್ಲ. ಪುರುಷರಿಗೆ ಒಳ್ಳೆಯ ಬೇಡಿಕೆ ಇತ್ತು. ಆ ಕಾರಣದಿಂದ ಈತನ ಮಾತುಗಳನ್ನು ಕೇಳಿದಂತಹ ಮಹಿಳೆಯರು ಆತನ ಜೊತೆ ಬೇಗ ಸ್ನೇಹವನ್ನು ಬೆಳೆಸಿಕೊಳ್ತಾ ಇದ್ರು. ಈತ ಒಳ್ಳೆಯ ಜೆಂಟಲ್ ಮ್ಯಾನ್ ಎಂಬ ರೀತಿಯಲ್ಲಿ ಆ ಮಹಿಳೆಯರಿಗೆ ಭಾವನೆ ಮೂಡ್ತಾ ಇತ್ತು. ಇಲ್ಲಿ ಆ ಮಹಿಳೆಯರ ಆ್ಯಂಗಲ್ನಲ್ಲಿ ನಾವು ನೋಡುವುದಾದ್ರೆ, ಆ ಮಹಿಳೆಯರಿಗೆ ಸಮಾಜದಲ್ಲಿ ಆರ್ಥಿಕವಾಗಿ ಕಷ್ಟದಲ್ಲಿರ್ತಾರೆ. ಮದುವೆ ಆಗಬೇಕು ಅಂತ ಹೇಳಿ ಸಮಾಜದಿಂದ ಒತ್ತಡ ಇರುತ್ತೆ. ತಂದೆ ತಾಯಿಗಳಲ್ಲಿ ದುಡ್ಡು ಇರುವುದಿಲ್ಲ. ಹೀಗಿರುವಾಗ ಈ ರೀತಿಯಾಗಿ ಹೈಲಿ ಪ್ರೊಫೈಲ್ ಇರುವಂತಹ ಗಂಡು ಬಂದು ಪ್ರಪೋಸ್ ಮಾಡಿದಾಗ ಸಾಮಾನ್ಯವಾಗಿ ಅವರ ಬಲೆಗೆ ಅಂತಹ ಕಾಲಘಟ್ಟದಲ್ಲಿ ಬೀಳ್ತಾ ಇದ್ರು. ಇನ್ನು ಹೇಗೆ ಮೋಹನ್ ಒಂದೊಂದು ಮಹಿಳೆಯರನ್ನು ಹೋಗಿ ಪ್ರಪೋಸ್ ಮಾಡ್ತಾ ಇದ್ದ ಮತ್ತು ಲೈಂಗಿಕವಾಗಿ ಉಪಯೋಗಿಸಿದ ನಂತರ ಅವರನ್ನು ಹೇಗೆ ಕೊಲೆ ಮಾಡ್ತಾ ಇದ್ದ ಎಂಬುದನ್ನು ನೋಡುವುದಾದರೆ, ಮೊದಲು ಒಬ್ಬರನ್ನು ಭೇಟಿಯಾಗಿ ಅವರ ಜೊತೆ ಸ್ನೇಹವನ್ನು ಮಾಡಿ ನಿರಂತರವಾಗಿ ಕರೆಗಳಲ್ಲಿ ಮಾತನಾಡ್ತಾ ನಿರಂತರವಾಗಿ ಭೇಟಿಯಾಗ್ತಾ ನಂತರ ಆತ ಮದುವೆಗೆ ಪ್ರಪೋಸಲ್ ಇಡ್ತಾನೆ. ವರದಕ್ಷಿಣೆ ಏನು ಬೇಡ ಅಂತ ಹೇಳಿ ಆ ಮಹಿಳೆಯರನ್ನು ನಂಬಿಸ್ತಾನೆ. ಮತ್ತೆ ಆತ ಮಾಡುವುದೇನೆಂದ್ರೆ, ಮನೆಯಲ್ಲಿ ಏನು ಕೂಡ ಹೇಳದೆ ನಾವು ಓಡಿ ಹೋಗೋಣ ಎಂಬ ರೀತಿಯಲ್ಲಿ ಆ ಮಹಿಳೆಯರನ್ನು ಕನ್ವಿನ್ಸ್ ಮಾಡ್ತಾ ಇದ್ದ. ಈ ರೀತಿಯಾಗಿ ಆ ಮಹಿಳೆಯರನ್ನು ಮನೆಯಿಂದ ಹೊರಗೆ ಕರ್ಕೊಂಡು ಬರ್ತಾ ಇದ್ದ. ಇನ್ನೊಂದು ಕಡೆ ನೋಡುವುದಾದ್ರೆ, ಆ ಸಂದರ್ಭದಲ್ಲಿ ಆತನಿಗೆ 2 ಫ್ಯಾಮಿಲಿ ಇತ್ತು, ಮಕ್ಕಳಿದ್ರು, ಹೆಂಡತಿಯರಿದ್ರು. ಹೀಗಿರುವಾಗ ಆತ ಈ ರೀತಿಯಾಗಿ ಮಹಿಳೆಯರನ್ನು ಬಲೆಗೆ ಹಾಕ್ತಾ ಇದ್ದ. ಹೆಣ್ಣು ಮಕ್ಕಳು ಆತನ ಜೊತೆ ಬಂದ ನಂತರ ಬೇರೆ ಬೇರೆ ಊರಿಗೆ ಸುತ್ತಾಡಿ ಪಟ್ಟಣದಲ್ಲಿ ಬಸ್ ಸ್ಟ್ಯಾಂಡ್ ಸಮೀಪ ಇರುವ ಲಾಡ್ಜಿನಲ್ಲಿ ರೂಮ್ ಬುಕ್ ಮಾಡಿ ಆತನಿಗೆ ಬೇಕಾಗುವ ರೀತಿಯಲ್ಲಿ ಆ ಮಹಿಳೆಯರನ್ನು ಉಪಯೋಗಿಸಿ ದೈಹಿಕವಾಗಿ ಸಂಪರ್ಕ ಮಾಡಿ ನಂತರ ಆತ ಅವರಿಗೆ ಒಂದು ಮಾತ್ರೆಯನ್ನು ಕೊಟ್ಟು, ಆ ಮಾತ್ರೆ ಗರ್ಭ ನಿರೋಧಕ ಮಾತ್ರೆಯಾಗಿದೆ, ಇದನ್ನು ನೀವು ಕುಡಿದ್ರೆ ಮಕ್ಕಳಾಗುವುದಿಲ್ಲ ಅಂತ ಹೇಳಿ ಆ ಒಂದು ಮಾತ್ರೆಯನ್ನು ಮಹಿಳೆಯರಿಗೆ ಕೊಡ್ತಾ ಇದ್ದ. ಈ ಸೈನೈಡ್ ಮಾತ್ರೆಯನ್ನು ಆತ ಆ ಮಹಿಳೆಯರಿಗೆ ಕೊಡ್ತಾ ಇದ್ದ. ಆತನ ಮೇಲೆ ಅತೀವ ನಂಬಿಕೆ ಇಟ್ಟಂತಹ ಆ ಮಹಿಳೆಯರು ಅದನ್ನು ನುಂಗ್ತಾ ಇದ್ರು. ಎಲ್ಲರನ್ನು ಲಾಡ್ಜಿನಲ್ಲಿ ಸಾಯಿಸಿದ್ರೆ ಸಂಶಯ ಬರುತ್ತೆ ಅಂತ ಆತ ಮಹಿಳೆಯರನ್ನು ಪಬ್ಲಿಕ್ ಶೌಚಾಲಯದಲ್ಲಿ ಹೋಗಿ ಅಲ್ಲಿ ನೀವು ಮಾತ್ರೆಯನ್ನು ಕುಡಿಯಲು ಹೇಳ್ತಾ ಇದ್ದ. ಯಾವಾಗ ಮಹಿಳೆಯರು ಆ ಮಾತ್ರೆಯನ್ನು ಕುಡಿಯಲು ಶೌಚಾಲಯದ ಒಳಗಡೆ ಹೋಗ್ತಾ ಇದ್ರು, ಆವಾಗ ಈತ ಹೊರಗಡೆ ನಿಂತು ಕಾಯ್ತಾ ಇದ್ದ. ಯಾವಾಗ ಅದನ್ನು ಕುಡಿದು ಆ ಮಹಿಳೆಯರು ಸತ್ರು ಎಂದು ದೃಢಪಡಿಸಿದ ನಂತರ ಅವರ ಆಭರಣಗಳನ್ನೆಲ್ಲ ತೆಗೆದುಕೊಂಡು ಅಲ್ಲಿಂದ ಹೋಗ್ತಾ ಇದ್ದ. ನಂತರ ಇದೇ ರೀತಿಯಾಗಿ ಬೇರೆ ಬೇರೆ ಊರಿಗೆ ಹೋಗಿ ಅಲ್ಲಿಯೂ ಕೂಡ ಅದೇ ರೀತಿಯಾಗಿ ಮಹಿಳೆಯರನ್ನು ವಂಚನೆ ಮಾಡ್ತಾ ಇದ್ದ. ಪ್ರತಿ ಬಾರಿ ಈತ ಒಂದು ಕಾಮನ್ ಆದಂತಹ ಒಂದು ವಿಚಾರವನ್ನು ಮಾಡ್ತಾ ಇದ್ದ. ಅದರಿಂದಲೇ ಪೊಲೀಸರು ಮುಂದೆ ಆತನನ್ನು ಅರೆಸ್ಟ್ ಮಾಡ್ತಾರೆ. ಅದೇನಂದ್ರೆ, ಯಾರು ಸತ್ತಿರ್ತಾರಲ್ಲ ಅವರ ಫೋನನ್ನು ತೆಗೆದು ಮತ್ತೊಂದು ಮಹಿಳೆಗೆ ಅದೇ ನಂಬರ್ನಿಂದ ಕಾಲ್ ಮಾಡ್ತಾ ಇದ್ದ. 2003ರಿಂದ 2009ರವರೆಗೆ 20ಕ್ಕಿಂತ ಹೆಚ್ಚು ಮಹಿಳೆಯರು ಈತನ ವಂಚನೆಯಿಂದ ತಮ್ಮ ಪ್ರಾಣವನ್ನು ಕಳೆದುಕೊಳ್ತಾರೆ. ಅದರಲ್ಲಿ ಪುತ್ತೂರಿನ ಒಬ್ಬ ಮಹಿಳೆಗೆ ನಾನು ನಿನ್ನ ಮದುವೆಗೆ ಚಿನ್ನವನ್ನು ಖರೀದಿ ಮಾಡಿದ್ದೀನಿ, ಬೇಗ ಬಾ ಅಂತ ಹೇಳಿ ಆಕೆಯನ್ನು ಬಸ್ಸಿನಲ್ಲಿ ಸೈನೈಡ್ ಕೊಟ್ಟು ಸಾಯಿಸ್ತಾನೆ. ಅದು ಮಾತ್ರ ಅಲ್ಲದೆ ಸುಳ್ಯದ 18 ವರ್ಷದ ಒಬ್ಳು ಕಾಲೇಜ್ ಯುವತಿಯನ್ನು ಕೂಡ ಇದೇ ರೀತಿಯಾಗಿ ಸಾಯಿಸಿದ್ದ. ಹೀಗೆ ಪೊಲೀಸರು ಪರಿಶೀಲನೆ ಮಾಡಿದಾಗ ಹಲವಾರು ವಿಚಾರಗಳು ಬೆಳಕಿಗೆ ಬರುತ್ತೆ. ತುಂಬಾ ತಂತ್ರದಿಂದ ಯುವತಿಯರನ್ನು ಬಲೆಗೆ ಹಾಕಿ ಆತ ಸಾಯಿಸ್ತಾ ಇದ್ದ. ಹೀಗೆ ಇರುವಾಗ ನಮ್ಮಲ್ಲಿರುವ ಪ್ರಶ್ನೆ, ಇಷ್ಟೊಂದು ಕೊಲೆ ಮಾಡಿದ್ರು ಯಾಕೆ ಆ ಸಂದರ್ಭದಲ್ಲಿ ಪೊಲೀಸರು ಇವರನ್ನು ಬಂಧನ ಮಾಡಲು ಸಾಧ್ಯ ಆಗಲಿಲ್ಲ? ಯಾಕೆ ಪೊಲೀಸರು ಸುಮಾರು 7 ವರ್ಷ ಇವರನ್ನು ಬಂಧನ ಮಾಡಲು ತೆಗೆದುಕೊಂಡ್ರು? ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ, ಆರಂಭದಲ್ಲಿಯೇ ಹೇಳಿದ ಹಾಗೆ ಇವರು ಒಂದೇ ಏರಿಯಾದಲ್ಲಿ ಈ ರೀತಿಯಾಗಿ ಮಾಡ್ತಾ ಇರಲಿಲ್ಲ. ಬೇರೆ ಬೇರೆ ನಗರದಲ್ಲಿ ಬೇರೆ ಬೇರೆ ಅಧಿಕಾರ ಕೇಂದ್ರದಲ್ಲಿ ಆತ ಮಾಡ್ತಾ ಇದ್ದ. ಮತ್ತು ಆ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಗಳು ಹೆಚ್ಚಾಗಿರ್ಲಿಲ್ಲ. ಅವಾಗ ಆ ಕ್ಷೇತ್ರಕ್ಕೆ ಮಾತ್ರ, ಆ ಒಂದು ಊರಿಗೆ ಮಾತ್ರ ಈ ಒಂದು ಪ್ರಕರಣಗಳು ಬೆಳಕಿಗೆ ಬಂದು ಅಲ್ಲಿಯೇ ಅದು ಮಾಯವಾಗ್ತಾ ಇತ್ತು. ಎರಡನೇದಾಗಿ, ಆರ್ಥಿಕವಾಗಿ ಹಿಂದೆ ಇರುವಂತಹ ಕುಟುಂಬದ ಹೆಣ್ಣು ಮಕ್ಕಳನ್ನು ಈತ ಟಾರ್ಗೆಟ್ ಮಾಡ್ತಾ ಇದ್ದ. ಮನೆಯಿಂದ ಓಡಿ ಹೋಗಿ ಆತ ಈ ರೀತಿಯಾಗಿ ಮಾಡ್ತಾ ಇದ್ದ. ಸೊ ಅಂತಹ ಫ್ಯಾಮಿಲಿಗಳು ಮಗಳು ಓಡಿ ಹೋಗಿದ್ದಾಳೆ ಎಂಬುದನ್ನು ಸಮಾಜದ ಮುಂದೆ ಹೇಳಲು ನಾಚಿಕೆ ಇರುವ ವಿಷಯ ಆದ ಕಾರಣ ಅವರ ಕುಟುಂಬದವರು ಪೊಲೀಸ್ ಕೇಸ್ ಅಂತ ಹೇಳಿ ಯಾರು ಕೂಡ ಹೋಗ್ತಾ ಇರಲಿಲ್ಲ. ಮೂರನೇದಾಗಿ, ಸೈನೈಡ್ ಮೋಹನ್ ಇದನ್ನು ಸರಿಯಾಗಿ ಪ್ಲಾನ್ ಮಾಡಿ ಈ ರೀತಿಯಾಗಿ ಕೊಲೆಯನ್ನು ಮಾಡ್ತಾ ಇದ್ದ. ಮತ್ತು ಆ ಕಾಲಘಟ್ಟದಲ್ಲಿ ಈ ಒಂದು ಪ್ಯಾಟರ್ನ್ ಅನ್ನು ಹುಡುಕಲು ಮತ್ತೆ ಮ್ಯಾಚಿಂಗ್ ಮಾಡಲು ಪೊಲೀಸರಿಗೆ ಯೋಚನೆನೇ ಇರಲಿಲ್ಲ. 2009ರಲ್ಲಿ ಪೊಲೀಸರು ಎಲ್ಲಾ ಪ್ರಕರಣವನ್ನು ಒಟ್ಟಿಗೆ ಸೇರಿಸಿದಾಗ ಅವರಿಗೆ ಬಂದ ವಿಚಾರ ಏನಂದ್ರೆ, ಇದರ ಹಿಂದೆ ಒಬ್ಬ ವ್ಯಕ್ತಿಯ ಕೈವಾಡ ಇದೆ. ಒಂದೇ ಪ್ಯಾಟರ್ನ್ ನಲ್ಲಿ
ಒಂದೇ ಪ್ಯಾಟರ್ನ್ ಅನ್ನು ಯೂಸ್ ಮಾಡಿ ಯುವತಿಯರನ್ನು ಸಾಯಿಸ್ತಾ ಇದ್ದಾನೆ. ಇಲ್ಲಿ ನಡೀತಾ ಇದ್ದದ್ದು ಆತ್ಮಹತ್ಯೆ ಅಲ್ಲ, ಸೀರಿಯಲ್ ಕಿಲ್ಲಿಂಗ್ ಅಂತ ಹೇಳಿ ಪೊಲೀಸರಿಗೆ ಅರ್ಥವಾಯಿತು. ಅದಕ್ಕಿಂತ ಹೆಚ್ಚಾಗಿ 22 ವರ್ಷದ ಅನಿತಾ ಎಂಬುವವರ ಪ್ರಕರಣವನ್ನು ಪೊಲೀಸರು ತನಿಖೆ ಮಾಡಿದಾಗ ಆಕೆಯ ಫೋನ್ ಕರೆಯನ್ನು, ಅವರ ಫೋನ್ ಅನ್ನು ಕೇಂದ್ರವಾಗಿ ಇಟ್ಟುಕೊಂಡು ಹೆಚ್ಚಿನ ತನಿಖೆಯನ್ನು ಮಾಡಿದಾಗ ಇದೇ ರೀತಿ ಸತ್ತಂತಹ ಒಬ್ಳು ಯುವತಿಯ ನಂಬರಿಗೆ ಇದೇ ನಂಬರ್ನಿಂದ ಹಲವಾರು ಕಾಲ್ಗಳು ಹೋಗ್ತಾ ಇತ್ತು. ಪೊಲೀಸರು ಈ ಎಲ್ಲಾ ನಂಬರ್ಗಳನ್ನು ಒಂದು ಕೇಂದ್ರವಾಗಿಟ್ಟುಕೊಂಡು ಸೀರಿಯಸ್ ಆಗಿ ತನಿಖೆಯನ್ನು ಮಾಡಿದಾಗ ಅವಾಗ ಪೊಲೀಸರಿಗೆ ಈ ಪ್ರಕರಣದ ಸಂಪೂರ್ಣ ಮಾಹಿತಿ ಬೆಳಕಿಗೆ ಬರುತ್ತೆ. ಎಲ್ಲಾ ಪ್ರಕರಣದ ಕೊನೆಗೆ ಪೊಲೀಸರು ಮಂಗಳೂರಿನ ದೇರಳಕಟ್ಟೆಯ ಸಮೀಪ ಹೋದಾಗ ಅಲ್ಲಿ ಒಬ್ಬ ಸಣ್ಣ ಹುಡುಗ ಒಂದು ಮೊಬೈಲ್ ಫೋನ್ ಅಲ್ಲಿ ಆಟ ಆಡೋದು ಕಾಣ್ಲಿಕ್ಕೆ ಸಿಗುತ್ತೆ. ಪೊಲೀಸರು ಆ ಮೊಬೈಲ್ ಫೋನ್ ಅನ್ನು ತೆಗೆದು ನಿನಗೆ ಇದು ಎಲ್ಲಿಂದ ಸಿಕ್ಕಿತ್ತು ಅಂತ ಕೇಳಿದಾಗ ಮಗು ಹೇಳುತ್ತೆ, ಇದು ನನ್ನ ಮಾವ ಮೋಹನ್ ಕುಮಾರ್ ಅವರು ಕೊಟ್ಟಿದ್ದು ಅಂತ. ಹಾಗೆ ಪೊಲೀಸರು ಮೋಹನ್ ಕುಮಾರ್ ಅವರ ಸಮೀಪ ಬರ್ತಾರೆ. ಆವಾಗ ಮೋಹನ್ ಕುಮಾರ್ ಹತ್ತಿರ ಪೊಲೀಸರು ಬರ್ತಾರೆ. ಆವಾಗ ಈ ಮೋಹನ್ ಬೇರೆ ಹುಡುಗಿಯನ್ನು ಇದೇ ರೀತಿಯಾಗಿ ಮಾಡಲು ಪ್ರಯತ್ನವನ್ನು ಮಾಡ್ತಾ ಇದ್ದ. ಹೀಗಿರುವಾಗ 2009 ಅಕ್ಟೋಬರ್ 21ರಂದು ಪೊಲೀಸರು ಮಂಗಳೂರಿನ ಒಂದು ಗ್ರಾಮದಿಂದ ಬಹಳ ತಂತ್ರದಿಂದ ಮೋಹನ್ ಕುಮಾರ್ ಅವರನ್ನು, ಸೈಲೆಂಟ್ ಮೋಹನ್ ಅವನನ್ನು ಪೊಲೀಸರು ಬಂಧನ ಮಾಡ್ತಾರೆ. ಆದರೆ ಪೊಲೀಸರು ಯಾವಾಗ ಆತನನ್ನು ಅರೆಸ್ಟ್ ಮಾಡ್ತಾರೆ ಆ ಸಮಯದಲ್ಲಿ ಅನಿತಾ ಸೇರಿದಂತೆ 20ಕ್ಕಿಂತ ಹೆಚ್ಚು ಮಹಿಳೆಯರನ್ನು ಆತ ಸಾಯಿಸಿದ್ದ. ಹಲವಾರು ಸಂದರ್ಭದಲ್ಲಿ ಆ ಯುವತಿಯರ ಕಷ್ಟವನ್ನು ಲಾಭ ಪಡೆದು ದೊಡ್ಡ ವಂಚನೆಯನ್ನು ಈ ಮೋಹನ್ ಆ ಮಹಿಳೆಯರ ಮೇಲೆ ಮಾಡ್ತಾ ಇದ್ದ. ನಾವಿವತ್ತು ನಮ್ಮ ಸಮಾಜದಲ್ಲಿ ನೋಡುವುದಾದ್ರೆ ಇದೇ ರೀತಿಯ ವಂಚನೆಗಳು ಇವತ್ತಿಗೂ ಕೂಡ, ಇದೇ ರೀತಿಯ ಪ್ಯಾಟರ್ನ್ಗಳು ಈಗಲೂ ಕೂಡ ನಡೀತಾ ಇದೆ. ಆದರೆ ಸಾವುಗಳು ಆಗೋದಿಲ್ಲ. ಆದರೂ ಕೂಡ ಈ ರೀತಿಯ ಹಲವಾರು ಪ್ರಕರಣಗಳು ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಅದರಲ್ಲಿ ಅಭಿಷೇಕ್ ಎನ್ನುವ ಕಾಲೇಜು ವಿದ್ಯಾರ್ಥಿಯ ಆತ್ಮಹತ್ಯೆ ಇರಲಿ, ಮುಮ್ತಾಜ್ ಅಲಿ ಎಂಬ ಸಮಾಜ ಸೇವಕನ ಹನಿ ಡ್ರಾಪ್ ಮೂಲಕ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾದಂತಹ ಒಂದು ಪರಿಸ್ಥಿತಿ ಬಂತು. ಏನೇ ಇರಲಿ, ಪೊಲೀಸರು ಸೈನೆಡ್ ಅನ್ನು ಬಂಧನ ಮಾಡಿದಾಗ ಮೋಹನ್ ತಾನು ಮಾಡಿದಂತಹ ಎಲ್ಲ ಕೃತ್ಯವನ್ನು ಒಪ್ಪಿಕೊಂಡು ಇವತ್ತು ಕರ್ನಾಟಕದ ಜೈಲಿನಲ್ಲಿ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದ.